guys, welcome back to my another daily vlog. So ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಿರೋದು ಸಂಜೆಯಿಂದ ಆಲ್ಮೋಸ್ಟ್ 6 o'clock 6:30 ಆಗ್ತಾ ಬಂತು. ನಾನು ಇವಾಗ ಆ್ಯಕ್ಚುಲಿ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಆ್ಯಂಡ್ ಇವತ್ತು ಫ್ರೈಡೇ. ಸೊ ಫ್ರೈಡೇ ಆಗಿದ್ದರಿಂದ ಆಫೀಸ್ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಬಿಟ್ಟು ಸೊ ಓಕೆ ಫೈನಲಿ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಪ್ರಾಬ್ಲಿ ನಾವು ಅಲ್ಲೇನೆ ಊಟನೂ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ನಾಟ್ ಡೇ, ಇವತ್ತಿನ ಈವ್ನಿಂಗ್ ನೈಟ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಮತ್ತೆ ಏನಂತಂದರೆ ಶಾಪಿಂಗ್ ಕೂಡ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಇವತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ನಾಳೆ ಏನಾದರೂ ಹೋಗಲೇಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾಳೆ ಸ್ಯಾಟರ್ಡೇ ಆಯಿತಾ. ಸೊ ಸ್ಯಾಟರ್ಡೇ ಸಂಡೇ ವೀಕೆಂಡ್ಸಲ್ಲಿ ಹೋದರೆ ಆರಾಮಿರುತ್ತೆ ಆ್ಯಂಡ್ ನನಗೂ ಏನೋ ಒಂದು ರಿಲೀಫ್ ಇರುತ್ತೆ, ಮನೆಯಲ್ಲೇ ಸುಮ್ಮನೆ ಇರೋದಿರಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇನ್ ಕೇಸ್ ಇಫ್ ಪಾಸಿಬಲ್ ಇವಾಗ ಏನಾದರೂ ಆದರೆ ಹಂಗೆ ನೋಡ್ಕೊಂಡು ಹೋಗ್ತೀನಿ. ಅಲ್ಲಿ ಇಲ್ಲಿ ನಿಯರ್ ಬೈ ಜುಡಿಯೋ ಇದೆ ಆ್ಯಂಡ್ ಇನ್ನೊಂದು ಯಾವುದೋ ಇದೆ, ವಾಟ್ ವಾಸ್ ದ್ಯಾಟ್, ಐ ಡೋಂಟ್ ರಿಮೆಂಬರ್ ಪ್ರಾಪರ್ಲಿ, ಬಟ್ ಜುಡಿಯೋ ಇದೆ ಇಲ್ಲೇ ನಿಯರ್ ಬೈ ಆ್ಯಂಡ್ ನಂಗೆ ಆ್ಯಕ್ಚುಲಿ ಜುಡಿಯೋಗೆ ಹೋಗಬೇಕು, ಮ್ಯಾಕ್ಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಅಲ್ಲೇನಾದರೂ ಹೋದೆ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ನಾಳೆ ಶಾಪಿಂಗ್ ಹೋದರೆ ಇದೇ ವಿಡಿಯೋದಲ್ಲಿ ಅದು ಸಹ ಕಂಟಿನ್ಯೂ ಆಗುತ್ತೆ. ಸೊ ಓಕೆ ನೋಡೋಣ ಬನ್ನಿ ಇವತ್ತಿನ ಈವ್ನಿಂಗ್ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿಂದ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ ಪಿ ಜಿ ಹತ್ರ ಹೋಗ್ತಿದ್ದೀನಿ, ಅಲ್ಲೋಗಿ ಅಲ್ಲಿಂದ ಹೋಗ್ತೀವಿ. ಹೋಗುವಾಗ ಸಂಜೆ ಆಗಿದ್ದರಿಂದ ಮನೇಲಿ ನಾನೇನು ಟೀ ಮಾಡಲಿಲ್ಲ, ಹಾಗಾಗಿ ಆಚೆ ಇಲ್ಲೇ ಮನೆ ಹತ್ರ ಟೀ ಕುಡಿದು ಅದ್ರ ಜೊತೆಗೆ ಒಂದು ಆನಿಯನ್ ಸಮೋಸ ತಿಂದ್ಬಿಟ್ಟು ಹೊರಟೆ. ಇದು ಏನು ಹೇಳಿ, ಬಟ್ ಇದು ಮೇಕಪ್ ಬೇಸ್, ಇದು ಪ್ರೈಮರ್. ಅದೇನದು, ಇದೆ ಎಂತದ್ದು? ಇದು ಪ್ರೈಮರಿ, ಅದು ಸಹ ಕೈಂಡ್ ಆಫ್ ಪ್ರೈಮರಿ. ಅದೆಂತ ಗೊತ್ತಲ್ಲಿ ಒಂಥರ ಚಂದ ಎಂತ ಇದೆಲ್ಲ ಇಂತ ಹೇಳಿ ಮಿಂಚ್ 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 ಟ್ರೈ ಮಾಡಿ ಬೆಸ್ಟ್ ನ ಪರ್ಮನೆಂಟ್ ಆಗಿ ಇಟ್ಕೊಳ್ಳೋಣ ಅಥವಾ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ನಿಂದೊಂದಿದೆ ಅಲ್ಲ, ಅದನ್ನು ಒಂದ್ಸತಿ ಟ್ರೈ ಮಾಡಿಬೇಕು. ಬಟ್ ಇದು ಇದೆಷ್ಟು ಇದಕ್ಕೆ? ಸೊ ಫೈನಲಿ ಪಿ ಜಿ ಹತ್ರ ಹೋಗಿ ಅಲ್ಲಿ ಅವರು ಒಂದಷ್ಟು ಮೇಕಪ್ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದರು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಫ್ಟರ್ ದ್ಯಾಟ್ ಇಲ್ಲೇ ಎಲ್ಲೋ ಮೆನ್ನು ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ಗೆ ಬಂದ್ವಿ. ನಾವು ಇಲ್ಲೇ ಊಟ ಮಾಡಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಮೆನು ಕೊಡಲ್ವಾ ಅವರು? ನನ್ನ ಡೈಲಿ ವ್ಲಾಗ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಈ ಥರ ಏನಾದರೂ ಇಬ್ಬರೇ ಎಲ್ಲ ಹೋದಾಗ ಏನಾಗತ್ತೆ ಅಂತಂದರೆ ನನ್ನ ಕ್ಲಿಪ್ಪಿಂಗ್ಸ್ ಇರೋದೇ ಇಲ್ಲ ಜಾಸ್ತಿ, ಆಯಿತಾ. ನಾನು ತೊಗೊಳಕ್ಕೆ ಹೋದ್ರೂ ಅದೇನೋ ಕರೆಕ್ಟಾಗಿ ಬರಲ್ಲ, ನಾನೇ ತೊಗೊಳ್ಳುವಾಗ ಪ್ರಾಪರ್ ಲೈಟಿಂಗ್ ಎಲ್ಲ ಇಲ್ಲ ಅಂತಂದರೆ. ಸೊ ಆ್ಯಂಬಿಯನ್ಸು ಮತ್ತು ನನ್ನ ಜೊತೆ ಇರೋರೇನೆ ಫುಲ್ ಜಾಸ್ತಿ ಕವರ್ ಆಗಿರ್ತಾರೆ. ಸೊ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ, ಬಟ್ ಫುಡ್ ಏನು ಅಷ್ಟೊಂದು ವಾವ್ ಅನ್ನೋ ಥರ ಇರಲಿಲ್ಲ. ಓಕೆ ಕೈಂಡ್ ಆಫ್ ಫುಡ್ಡು. ಆಮೇಲೆ ಮತ್ತು ರಕ್ಷು ಕೂಡ ವೆಜ್ ಇವತ್ತು ಏನೋ ಅವ್ರು ನಾನ್ ವೆಜ್ ಎಲ್ಲ ತಿನ್ನಲ್ಲ ಅಂತ ಸ್ವಲ್ಪ ದಿನ ಬಿಟ್ಟಿದ್ರು, ಹಂಗಾಗಿ ಎಲ್ಲ ವೆಜ್ಜೇ ತೊಗೊಂಡು ಚೆಂದ ತಿಂದ್ಬಿಟ್ಟು ಒಂದಷ್ಟು ಐಟಮ್ಸ್ನ ತಿಂದ್ವಿ. ಎಲ್ಲ ಕ್ವಾಂಟಿಟಿ ಏನು ತುಂಬ ಹೆವಿ ಇರಲಿಲ್ಲ, ಹಾಗಾಗಿ ನಮಗೆ ಜಾಸ್ತಿ ಈ ಫುಡ್ನ ಟ್ರೈ ಮಾಡೋಕ್ಕೆ ಕೂಡ ಆಯಿತು. ಸೊ ಒಂದಷ್ಟು ಫುಡ್ನ ತಿಂದ್ಬಿಟ್ಟು ಏನೇನು ತಿಂದ್ವಿ ಅಂತ ಆ್ಯಕ್ಚುಲಿ ನನಗೆ ಮರ್ತೋಗಿದೆ. ಸೊ ಅದಾದಮೇಲೆ ಎಲ್ಲ ನೀಟಾಗಿ ತಿಂದ್ಬಿಟ್ಟು ಆಮೇಲಿಂದ ನಂದು ಒಂದು ಕ್ಲಿಪ್ಪಿಂಗ್ ತೊಗೊಳ್ಳಿ ಅಂತ ಹೇಳಿದೆ ನಾನು ಅವರಿಗೆ. ಸೊ ಆವಾಗ ನಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ರು. ಅದು ಏನೋ ಕ್ಲಾರಿಟಿನೂ ಚೆನ್ನಾಗಿಲ್ಲ, ಏನೋ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ, ಬಟ್ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸೊ ಫುಡೆಲ್ಲನೂ ಓಕೆ ಥರನೇ ಇತ್ತು, ನಾನು ಆವಾಗಲೇ ಹೇಳ್ದಂಗೆ. ಆಮೇಲೆ ಅಲ್ಲಿಂದ ಬರುವಾಗ ಅಲ್ಲೇನು ಮೇನ್ ಕೋರ್ಸ್ ನಾವು ತಿನ್ನಲಿಲ್ಲ, ಆಯಿತಾ. ಪಿ ಜಿ ಹತ್ರ ಒಂದು ಫ್ರೈಡ್ ರೈಸ್ನ ತೊಗೊಂಡು ಹೊಟ್ಟೆ ತುಂಬ ತಿಂದು ಬಂದ್ವಿ. ಆಮೇಲೆ ಇದು ಒಂದು ಲಾಸ್ಟಿಗೆ ಡೆಸರ್ಟ್ನ ಟ್ರೈ ಮಾಡಿದ್ವಿ. ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಾನು ಶಾಪಿಂಗ್ ಹೋಗಿದ್ದು. ಸೊ ಆ ದಿನ ಶಾಪಿಂಗ್ ಹೋಗೋಕ್ಕಾಗಲಿಲ್ಲ ನನಗೆ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಡೇ ಝುಡಿಯೋಗೆ ಹೋದೆ ಮತ್ತು ಮ್ಯಾಕ್ಸಿಗೆ ಹೋಗ್ಬೇಕಂತ ಕೂಡ ಅಂದ್ಕೊಂಡಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ ನನಗೆ. ಬಿಕಾಸ್ ಮ್ಯಾಕ್ಸ್ ನನಗೆಲ್ಲೂ ಇಲ್ಲಿ ನಿಯರ್ ಬೈ ಇರಲಿಲ್ಲ ನಾನು ಹೋಗೋ ಥರ, ಹಾಗಾಗಿ ಝುಡಿಯೋಗೆ ಹೋದೆ. ಬಟ್ ಏನೋ ಅಷ್ಟೊಂದು ಕಲೆಕ್ಷನ್ಸ್ ಎಲ್ಲ ನನಗೆ ವಾವ್ ಅನ್ನೋ ಥರ ಅನಿಸ್ಲಿಲ್ಲ, ಆಯಿತಾ. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ನಾನು ಅಂದ್ಕೊಳ್ಳೋದೇ ಒಂದು, ನನಗೇನು ಬೇಕು ಅಂತ ಅಂದ್ಕೊಂಡು ಹೋಗಿರ್ತೀನಿ, ಬಟ್ ಅಲ್ಲಿ ಹೋಗುವಾಗ ನನಗೆ ಪರ್ಫೆಕ್ಟಾಗಿ ಸಿಕ್ಕಿದ್ರೆ ಮಾತ್ರ ತೊಗೊಳ್ಳೋದು. ಸುಮ್ಮನೆ ಎಂಥದೋ ಒಂದು ಸಿಕ್ತು ಅಂತ ಹೇಳ್ಬಿಟ್ಟು ನಾನು ತೊಗೊಳ್ಳಲ್ಲ. ಬಿಕಾಸ್ ಆ ಥರ ಮಾಡಿದ್ರೆ ಏನು ಮಾಡ್ತೀನಿ ಗೊತ್ತಾ, ತೊಗೊಂಡು ಬಂದಿರ್ತೀನಿ, ಒಂದು ಸಲನೂ ಹಾಕೋದೇ ಇಲ್ಲ, ಆಯಿತಾ. ಹಂಗೇನೇ ಸುಮ್ಮನೆ ವಾರ್ಡ್ರೋಬಲ್ಲಿ ಇಟ್ಟಿರ್ತೀನಿ. ಅದಕ್ಕೇ ಬೇಡ ಅಂತ ಹೇಳಿಬಿಟ್ಟು ಇಷ್ಟ ಆಗಿಲ್ಲ ಅಂತಂದರೆ ತೊಗೊಳ್ಳಲ್ಲ. ಅದಾದಮೇಲೆ ಅಲ್ಲೇ ವೆಸ್ಟ್ ಸೈಡ್ ಕೂಡ ಇತ್ತು, ವೆಸ್ಟ್ ಸೈಡ್ಗೂ ಹೋಗಿ ಕಲೆಕ್ಷನ್ಸ್ ಎಲ್ಲ ನೋಡಿದೆ. ವೆಸ್ಟ್ ಸೈಡಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು, ಬಟ್ ಲೇಟ್ ಆಗಿಬಿಟ್ಟಿತ್ತು ನಾನು ಹೋಗೋ ಅಷ್ಟರಲ್ಲಿ. ಝುಡಿಯೋಯಿಂದ ವೆಸ್ಟ್ ಸೈಡ್ಗೆ ಹೋಗುವಾಗ ಸ್ವಲ್ಪ ಟೈಮ್ ಜಾಸ್ತಿ ಆಯಿತು, ಹಾಗಾಗಿ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಅಲ್ಲೇನೂ ಟ್ರಯಲ್ ಕೂಡ ಮಾಡೋಕ್ಕಾಗಲಿಲ್ಲ.
ಝೂಡಿಯೋದಲ್ಲಿ ಪ್ಯಾಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಹುಡ್ಕಾಡ್ತಿದ್ದೀನಿ ಆಯಿತಾ. ಬಟ್ ನನಗೆ ಬೇಕಾಗಿರೋವಂಥ ಪ್ಯಾಂಟು ನನಗೆ ಕಂಫರ್ಟೇಬಲ್ ಆಗಿ ನನಗೆ ಹೆಂಗೆ ಬೇಕು ಅಂತ ನನಗೊಂದು ಮನಸ್ಸಲ್ಲಿರುತ್ತೆ, ಆ ಥರ ಸಿಗ್ತಾನೇ ಇಲ್ಲ. ಆದ್ರೂ ನೋಡೋಣ, ಸೈಜ್ ಏನಾದರೂ ಒಂದು ಸ್ವಲ್ಪ ಸೈಜ್ ಆಚೆ ಹೆಚ್ಚಾದ್ರೂ ಇಟ್ಸ್ ಫೈನ್ ಆಯಿತಾ, ನಾನು ಆಲ್ಟರ್ ಮಾಡಿಸ್ಕೊತೀನಿ. ಸೊ ಇದನ್ನು ಟ್ರೈ ಮಾಡಿ ನೋಡಿದೆ. ಈ ಪ್ಯಾಂಟನ್ನು ತುಂಬ ಬ್ಯಾಗಿ ಅನ್ನಿಸ್ತು. ಇವಾಗ ಅಲ್ಲಿ ಕಾಲು ಸ್ವಲ್ಪ ಲೈಕ್ ವೈಡ್ ಮಾಡಿ ನಿಂತಿರೋದ್ರಿಂದ ಆ ಥರ ಕಾಣಿಸ್ತಿದೆ. ಇಲ್ಲ ಎರಡೂ ಜೋಡಿಸಿ ನಿಲ್ಲುವಾಗ ತುಂಬ ಸಲ ಅದೇನೋ ಅಷ್ಟೊಂದು ಲುಕ್ಕಾಗಿ ಕಾಣಿಸಲ್ಲ ಅನ್ನಿಸ್ತು. ಆ್ಯಂಡ್ ಇದು ಸ್ಟ್ರೇಟ್ ಫಿಟ್ ಪ್ಯಾಂಟು ನಾನು ಇನ್ನೊಂದು ನೋಡಿದ್ದು, ಅದು ಏನು ಅಷ್ಟೊಂದು ನನಗೆ ಸ್ಟ್ರೇಟ್ ಫಿಟ್ ಅಂದ್ರೂ ಸ್ವಲ್ಪ ಒಂದು ಚೂರು ಬ್ಯಾಗಿ ಬೇಕಂತ ಅನಿಸುತ್ತೆ ನನಗೆ, ಹಾಗಾಗಿ ಅದು ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ಇದು ಒಂದು ಟಾಪ್, ಐ ಡೋಂಟ್ ನೋ ಯಾಕೆ ಯಾವಾಗಲೂ ಬ್ಲ್ಯಾಕ್ 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 ಅಂತಲೇ ಹೋಗ್ತೀನಿ ಅಂತ, ಅದೇನೋ ಬ್ಲ್ಯಾಕ್ ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗುತ್ತೆ. ಆ್ಯಂಡ್ ಬ್ಲೂನೂ ಅಷ್ಟೇ ಸಮ್ಟೈಮ್ಸ್ ಆ ಥರ ನನಗೆ. ಸೊ ಈ ಡ್ರೆಸ್ಸು ಒಂದು ಆ ಟಾಪ್ನ ಟ್ರೈ ಮಾಡಿ ನೋಡಿದೆ. ಅದು ಸ್ವಲ್ಪ ಎಂಥದ್ದು ಲೈಕ್ ಕ್ರಾಪ್ ಲೆಂತ್ ಇತ್ತು ಆ್ಯಂಡ್ ಕೆಳಗಡೆ ಎಲಾಸ್ಟಿಕ್ ಇತ್ತು. ಸೊ ಹಾಗಾಗಿ ಇಷ್ಟ ಆಗಲಿಲ್ಲ. ಇದು ಒಂದು ಟೀ ಶರ್ಟು, ಇದು ಜಿಮ್ ವೇರ್ ಥರ ಇತ್ತು, ಹಾಗಾಗಿ ಇದನ್ನು ಬೇಡ ಅಂತ ಹೇಳ್ಬಿಟ್ಟು ತಗೊಳ್ಳಿಲ್ಲ ನಾನು. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಹೋಪ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಏನಾದರೂ ಕ್ವೆಶನ್ಸ್ ಇತ್ತಂದರೆ ಕಾಮೆಂಟ್ ಮಾಡಿ. ಐ ವಿಲ್ ಬಿ ಹ್ಯಾಪಿ ಟು ಆನ್ಸರ್ ಆಲ್ ಆಫ್ ಯುವರ್ ಕ್ವೆಶನ್ಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye bye.